ಅವ್ರು ಯಾವಾಗಲೂ ನಮ್ಮ ಮನೆಯಲ್ಲೇ ಇರ್ತಾಯಿದ್ರು. ಇಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಜೊತೆನೇ ಇರ್ತಾಯಿದ್ರು. ಹಾಂ, ಆದರೆ ಯಾವಾಗಲಾದ್ರು ಒಂದೊಂದು ಸಲ ಇವರಿಬ್ಬರು ಸೇರಿ ಹೋಗ್ತಾಯಿದ್ರು, ಬೆಂಗಳೂರಿಗೆ ಹೋಗ್ತಾಯಿದ್ರು. ಹಾಂ, ಇಲ್ಲೇ ಇರ್ತಿದ್ರು. ಒಂದು ವಾರಕ್ಕೆ 2 ಸಲ ಬೆಂಗಳೂರಿಗೆ ಹೋಗಿ ಬಂದು ಮಾಡ್ತಾಯಿದ್ರು. ಬೆಳಿಗ್ಗೆ ಹೋದರೆ ರಾತ್ರಿ 2:30 3 ಗಂಟೆ ಹಿಂಗೆ ಬರ್ತಾಯಿದ್ರು. ಇಲ್ಲ ಅಂದರೆ ಒಂದಿನ ಬಿಟ್ಟು ಬರ್ತಾಯಿದ್ರು. ಈ ಥರ ಎಲ್ಲ ಬರ್ತಾಯಿದ್ರು. ಹಾಂ, ಕಿರಿಕಿರಿ ಮಾಡ್ತಾಯಿದ್ರು. ಅಂದರೆ ಅವರಿಗೆ ಅಮ್ಮ ಒಬ್ಬಳೇ ಬೇಕಿತ್ತಲ್ಲ, ಹಾಗಾಗಿ ನಮ್ಮ ಕಿರಿಕಿರಿ ಕೊಡ್ತಾಯಿದ್ರು. ಒಂದೊಂದು ಸಲ ನಿಮ್ಮನ್ನ ಯಾರನ್ನ ಸಾಕ್ತಾರೆ, ಹಾಗೆ ಹಿಂಗೆ ನಿಮ್ಗೆ ₹1 ಕೊಡೋಲ್ಲ ನಾನು, ಈ ಥರ ಎಲ್ಲ ಒಂದೊಂದು ಸಲ ಮಾತು ಬರ್ತಾಯಿತ್ತು ಅವರಿಂದ. ಅದಕ್ಕೆ ನನಗೂ ಬೇಜಾರಾಗಿ ಅಪ್ಪಂಗೆ ಫೋನ್ ಮಾಡ್ಕೊಂಡು ನಾನು ಇಲ್ಲಿ ಬಂದ್ಬಿಟ್ಟೆ. ಅಮ್ಮ ಅವ್ರು ಹೇಳ್ದಂಗೆ ಮಾಡ್ತಾಯಿದ್ರು. ಅಂದರೆ ಅವ್ರು ಹೇಳಿದ್ದೆ ಸರಿ ನೀವು ಹೇಳ್ದಂಗೆ ಮಾಡೋಣ, ಈ ಥರ ಹೇಳ್ತಾಯಿದ್ರು ಅವರು. ಅಂದರೆ ನಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿರಲಿಲ್ಲ ಇತ್ತು. ಅವ್ರ ಜೊತೆನೇ ಸೇರಿಕೊಂಡು ಇದು ಮಾಡ್ತಾಯಿದ್ರು. ನೋವಾಯ್ತು, ನನಗೆ ತುಂಬ ನೋವಾಯಿತು. ಅದಕ್ಕೆ ನಾವು ಅಪ್ಪನ ಜೊತೆ ಬಂದಿದ್ದು ಇವಾಗ. ನಾನು ಹೇಳಿದ್ದೀನಿ, ಇದೆಲ್ಲನೂ ಹೇಳಿದ್ದೀನಿ. ನಾನು ಹಿಂಗಿತ್ತು ಮನೆಯಲ್ಲಿ, ನಮ್ಮಮ್ಮ ನನಗೆ ವಿಷ ಹಾಕ್ತೀನಿ ಅಂತೇಳಿ ನನಗೆ ಬೆದರಿಕೆ ಹಾಕಿದ್ರಿಂದ ನನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಅಪ್ಪಂಗೆ ಫೋನ್ ಮಾಡಿ ನಾನು ಹೇಳಿದ್ದು ಹೌದು. ಇದು ನನಗೆ ಯಾರೂ ಬಲವಂತ ಮಾಡಿ ನನ್ನನ್ನು ಕರ್ಕೊಂಡು ಬಂದಿಲ್ಲ, ನಾನೇ ಬಸ್ ಹತ್ಕೊಂಡು ನಾನೇ ನಮ್ಮ ಅಪ್ಪನ ಹತ್ರ ನಾನು ಬಂದಿರೋದು ಹೌದು ಅಂತೇಳಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ನಾನು ಕಂಪ್ಲೇಂಟ್ ಕೊಡೋ ಉದ್ದೇಶದಿಂದ ನಾನು ಹೋಗಿರಲಿಲ್ಲಾಗಿತ್ತು. ಅಂದರೆ ನಾನು ಅಪ್ಪನ ಜೊತೆ ಇರ್ತೀನಿ ಅಂತ ಹೇಳಿ ನಾನು ಲೆಟರ್ ಬರ್ಕೊಟ್ಟು ನಾನು ಅವ್ರಿಗೆ ಫೋನ್ ಮಾಡೋಕ್ಕೆ ಹೇಳಿದ್ದೆ ನಾನು ಅಮ್ಮಂಗೆ. ಅವರು ಫೋನ್ ಪಿಕ್ ಮಾಡಿರಲಿಲ್ಲಾಗಿತ್ತು. ಅಷ್ಟೇ ಹೊತ್ತಿಗೆ ಇವರಿಗೆಲ್ಲ ಚಾಕು ಎಲ್ಲ ಹಾಕಿ ಇದು ಮಾಡಿದರು. ಮನೆಗೆ ಬಂದು ಗಲಾಟೆ ಮಾಡಿ 5 ಜನ ಬಂದಿದ್ದರು ಹುಡುಗರು. ಹಾಂ, ಫೋನ್ ಮಾಡಿದ್ವಿ, ನಾವು ಮಾಡಿದ್ವಿ, ಅಪ್ಪನೂ ಮಾಡಿದರು. ಬಟ್ ಅವರು ಫೋನ್ ಪಿಕ್ ಮಾಡಿರಲಿಲ್ಲಾಗಿತ್ತು ಆವಾಗ. ಅವರು ಹುಡುಗರು ಯಾರು ಅಂತ ಹೇಳಿ ಗೊತ್ತಿಲ್ಲ, ಒಟ್ಟು ಮುಸ್ಲಿಮ್ಸ್ ಹುಡುಗರು. ನನ್ನನ್ನು ಎಳ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದ್ರು ಹೊರಗಡೆ. ಅಂದರೆ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪ ಬಿಟ್ಟಿರಲಿಲ್ಲ. ಅವರು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ರು ಹಿಂದ್ಗಡೆ. ಆದರೂ ನನ್ನ ಕೈಯೆಲ್ಲ ಹಿಡಿದು ಎಳ್ಬಿಟ್ರು. ಆಮೇಲೆ ನಮ್ಮ ದೊಡ್ಡಮ್ಮ ನಾನು ಕರ್ಕೊಂಡೋಗಿ ಕೋಣೆಲಿ ಕೂಡಾಕಿದ್ರು. ನೀನು ಹೋಗಬೇಡ, ನಿನ್ನನ್ನು ಸಾಯಿಸ್ತಾರೆ ಅಂತೇಳಿ ಒಳಗಡೆ ಕೋಣೆಲಿ ಕೂಡಾಕಿದ್ರು. ಹಾಂ, ಅವರ ಇನೋವಾ ಅಂತೇಳಿ ಒಂದಿದೆ, ಇನೋವಾ ಕ್ರಿಸ್ತಾ, ಅದ್ರಲ್ಲಿ ಬಂದಿದ್ದರು ಒಂದು 5 ಜನ. ಆಮೇಲೆ ನಮ್ಮ ಅಜ್ಜನೂ ಅಷ್ಟೇ ಕರ್ಕೊಂಡು ಬಂದಿದ್ದರು.